ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಅಂಗೀಕರಿಸುವಂತೆ ವಕೀಲರಿಂದ ಮನವಿ ಮಾಡಲಾಗಿದೆ। ಈ ಒಂದು ವಿಚಾರವಾಗಿ ಸರ್ಕಾರಿ ಅಭಿಯೋಜಕರಿಂದ ಸೆಷನ್ ಕೋರ್ಟ್ಗೆ ಈ ರೀತಿಯಾದಂತಹ ಒಂದು ಮನವಿಯನ್ನು ಮಾಡಿರುವಂತದ್ದು। ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಅಂಗೀಕರಿಸುವಂತೆ ವಕೀಲರು ಮನವಿ ಮಾಡಿದ್ದಾರೆ। ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಕೀಲರ ದಾಖಲೆಗಳನ್ನು ಅಂಗೀಕರಿಸುವಂತೆ ವಕೀಲರು ಮನವಿ ಮಾಡಿದ್ದಾರೆ ಕೋರ್ಟ್ಗೆ। ಸರ್ಕಾರಿ ಅಭಿಯೋಜಕರಿಂದ ಸೆಷನ್ ಕೋರ್ಟ್ಗೆ ಮನವಿ ಮಾಡುವಂತ ಹೊಟ್ಟು 10 ದಾಖಲೆಗಳನ್ನು ಅಂಗೀಕರಿಸಲು ಮನವಿ ಮಾಡಿದ್ದಾರಂತೆ। ತನಿಖಾಧಿಕಾರಿಗಳ ಪರ ಸರ್ಕಾರಿ ಅಭಿಯೋಜಕರು ಈ ರೀತಿಯಾಗಿ ಮನವಿ ಮಾಡುವಂತ 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ಗೆ ಈ ರೀತಿಯಾಗಿ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಪ್ರಕರಣದ ವಿಚಾರಣೆ ನಡೆಸಿ ನ್ಯಾಯಾಧೀಶ ಏನಿದ್ದಾರೆ IP ನಾಯ್ಡು ಹೇಳಿದ್ದಾರೆ, ಅಪರಾಧದ ಒಂದು ಕ್ರಿಯಾ ಸಂಹಿತೆ CRPC ಏನಿದೆ ಸೆಕ್ಷನ್ 294ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಹೇಳಲಾಗ್ತಾ ಇದೆ। ಪ್ರಕರಣದ ಮುಖ್ಯ ವಿಚಾರಣೆಗೆ ಒಳಪಡಿಸಬಹುದು ಅದಂಥ ಒಂದು ಸಾಕ್ಷಿಗಳು ಯಾರಿದ್ದಾರೆ ಅದಕ್ಕೆ ಪ್ರತಿಕ್ರಿಯಿಸಿದಂಥ ಆರೋಪಿಗಳ ಪರ ವಕೀಲರು ಹೇಳುತ್ತಾರೆ, ಸರ್ಕಾರಿ ಅಭಿಯೋಜಕರು ಏನಿದೆ ಸಲ್ಲಿಸಿರುವಂತಹ ಒಂದು ದಾಖಲೆಗಳನ್ನು ಪರಿಶೀಲಿಸಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ನಿಲುವು ಏನಿದೆ ಅವ್ರನ್ನ ಕೇಳಿಬಿಟ್ಟು ನಾವು ನಮ್ಮ ನಿಲುವನ್ನು ತಿಳಿಸ್ತೀವಿ, ಅದಕ್ಕಾಗಿ 2 ವಾರ ಕಾಲಾವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ। 2 ಕಡೆ ಆಲಿಸಿದ ನಂತರ ನ್ಯಾಯಾಧೀಶರು ಸರ್ಕಾರಿ ಅಭಿಯೋಜಕರ ಒಂದು ಮನವಿ ನಿಮ್ಮ ನಿಲುವು ಏನಿದೆ ಅದನ್ನು ತಿಳಿಸಬೇಕು ಅಂತ ಹೇಳಿದ್ದಾರಂತೆ। ಆರೋಪಿಗಳ ಒಂದು ಪರ ವಕೀಲರಿಗೆ ಸೂಚಿಸಿದ್ದಾರೆ। ಈ ಒಂದು ವಿಚಾರವಾಗಿ ವಿಚಾರಣೆಯನ್ನು ನವೆಂಬರ್ 19ಕ್ಕೆ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ। ಈ ಒಂದು ವಿಚಾರವಾಗಿ 57ನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಏನಿದೆ ಸೆಷನ್ ಕೋರ್ಟ್ ಪ್ರಕರಣಗಳ ಬಗ್ಗೆ ವಿಚಾರಣೆಯನ್ನು ನಡೆಸಿ ನ್ಯಾಯಾಧೀಶರು IP ನಾಯ್ಡು ಅವರು ನಡೆಸಿದಾರಂತೆ। ನಂತರ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ। ಅಪರಾಧ ಪ್ರಕ್ರಿಯಾ ಸಂಹಿತೆ CRPC ಒಂದು ಕಾಯ್ದೆಯಡಿ ಕೂಡ ಪ್ರಕರಣ ದಾಖಲಾತಿ ಪ್ರಕರಣದ ಒಂದು ಮುಖ್ಯ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಯಾರ ಸಾಕ್ಷಿದಾರರಿದ್ದಾರೆ ಅವರು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ। ಆರೋಪಿಗಳ ಪರ ಒಂದು ವಕೀಲರು ಹೇಳುತ್ತಾರೆ, ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾದ್ಮೇಲೆ ಹೇಳಿ ಅಂತ ಮುಂದಕ್ಕೆ ಹಾಕಿದ್ದಾರೆ। ನವೆಂಬರ್ 19ಕ್ಕೆ ಮುಂದೂಡಲಾಗಿದೆ ಈ ಒಂದು ವಿಚಾರದಲ್ಲಿ ವಿಚಾರಣೆಯನ್ನು ನವೆಂಬರ್ 19ನೇ ತಾರೀಕು ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ। ಆರೋಪಿಗಳ ಪರ ವಕೀಲರಿಗೆ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೋರ್ಟ್ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮನವಿ ಮಾಡಿದ್ದಾರೆ ದಾಖಲೆಗಳನ್ನು ಪರಿಶೀಲಿಸುವಂತೆ। ದರ್ಶನ್ ಈಗ ಒಂದು ಕೇಸ್ನಲ್ಲಿ ಮುಖ್ಯ ಒಂದು A2 ಆರೋಪಿ ಮತ್ತು A1 ಪವಿತ್ರ ಗೌಡ ಇನ್ನೂ ಕೂಡ ಅವರು ಸಾಕಷ್ಟು ಬಾರಿ ಕಾನೂನು ರೀತಿ ಹೋರಾಟ ಮಾಡ್ತಿದ್ದಾರೆ, ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಕೈ ಹಿಡಿತಾ ಇಲ್ಲ। ಹೀಗಾಗಿ ಈ ಒಂದು ವಿಚಾರವಾಗಿ ಏನಾಗ್ತಾ ಇದೆ ದಾಖಲೆಗಳನ್ನು ಅಂಗೀಕರಿಸುವಂತೆ ವಕೀಲರು ಮನವಿ ಮಾಡಿದ್ದಾರಂತೆ। ಸರ್ಕಾರದ ಅಭಿಯೋಜಕರಿಂದ ಸೆಷನ್ ಕೋರ್ಟ್ಗೆ ಮನವಿ ಹೋಗಿದೆ, ನೋಡಿ ಏನೇನಾಗಿದೆ ನೀವು ವಿಚಾರಿಸಿ ಅಂತ ಹೇಳಿ ಒಟ್ಟು 10 ದಾಖಲೆಗಳನ್ನು ಅಂಗೀಕರಿಸಬೇಕು ಕೋರ್ಟ್ ಅಂತ ಮನವಿ ಮಾಡಿದ್ದಾರೆ। ಏನು ದಾಖಲೆಗಳಿವೆ ನಮ್ಮ ಹತ್ರ ಅವು 10 ಇದೆ, ಅದನ್ನು ನೀವು ಅಂಗೀಕರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ತನಿಖಾಧಿಕಾರಿಗಳ ಪರ ಸರ್ಕಾರಿ ಅಭಿಯೋಜಕರು ಕೂಡ ಹೇಳ್ತಾ ಇದ್ದಾರೆ। 57ನೇ ಒಂದು ಹೆಚ್ಚುವರಿ ಸಿವಿಲ್ ಕೋರ್ಟ್ ಮತ್ತು ಸೆಷನ್ ಕೋರ್ಟ್ಗೆ ಈ ರೀತಿಯಾಗಿ ಮನವಿಯನ್ನು ಮಾಡಿರುವಂಥದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧವಾಗಿ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರು ನಾಯ್ಡು ಹೇಳುತ್ತಾರೆ, ಅಪರಾಧದ ಒಂದು ಸಂಹಿತೆಯಿಂದ ಕೆಲವೊಂದು ಸೆಕ್ಷನ್ ವಿಚಾರದಲ್ಲಿ 294 ಏನು ಅದರ ಅಡಿಯಲ್ಲಿ ನಾವು ನೋಡ್ತೀವಿ ಅದು ಪ್ರಕರಣದ ಮುಖ್ಯ ವಿಚಾರಣೆಗೆ ಒಳಪಡಿಸುವಂತಹ ಒಂದು ಸಾಕ್ಷಿದಾರರೇನಿದೆ ಸಾಕ್ಷಿಗಳೇನಿದ್ದಾರೆ ಅವ್ರನ್ನೂ ಕೂಡ ವಿಚಾರಿಸ್ತೀವಿ ನಾವು। ಅದೇ ವಿಚಾರವಾಗಿ ಹೇಳ್ತಾರೆ ವಕೀಲರು, ಆರೋಪಿಗಳ ವಕೀಲರು ಕೂಡ ಹೇಳ್ತಾರೆ, ಅವ್ರ ಪರವಾಗಿ ವಾದ ಮಾಡುವಂಥವ್ರು ಕೂಡ ಮಾತನಾಡ್ತಾರೆ, ಅವರು ಮನವಿ ಮಾಡಿದ್ದಾರೆ। ಈ ಕಡೆ ಸರ್ಕಾರದ ಅಭಿಯೋಜಕರು ಅವರು ಕೂಡ ದಾಖಲೆಗಳನ್ನು ಸಲ್ಲಿಸಿ ಮನವಿ ಮಾಡಿದ್ದಾರೆ ಕೋರ್ಟ್ಗೆ, ನೋಡಿ ಅಂತ ಅವರ ಇರುವಂಥ ಏನು ಪ್ರೂಫ್ ಇದೆ ಅದನ್ನು ಕೊಟ್ಬಿಟ್ಟು ಯಾರ ನಿಲುವು ಏನಿದೆ ಅನ್ನೋದು ಸ್ಪಷ್ಟಪಡಿಸಬೇಕು, ಆನಂತರ ನಾವು ವಿಚಾರಣೆಯನ್ನು ನಡೆಸ್ತೀವಿ, ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದೆ ಕೋರ್ಟ್ ಈ ಒಂದು ವಿಚಾರವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಅಂಗೀಕರಿಸಿ ಅಂತ ಕೇಳಿರುವಂಥದ್ದು ವಕೀಲರು। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ।